ನಮಸ್ಕಾರ ಸ್ನೇಹಿತರೆ, ನಾನು ಸೈಯದ್ ಶಾಂತಿನಗರ ನಿಯರ್ 24x7 ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಈಗ ಒಂದು ವಿಡಿಯೋ ಬಂತು. ಆ ವಿಡಿಯೋದಲ್ಲಿ ಏನು ಉದ್ದೇಶ ಏನು ಎಂತ ಅಂದರೆ, ಪ್ರತಿಯೊಬ್ಬ ಚಾಲಕರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಯಾವ ಥರ ಅಂದರೆ, ಒಂದು ವಿಡಿಯೋ ಈಗ ಫೇಸ್ಬುಕ್ಕಲ್ಲಿ ನೋಡಿದೆ. ಸಂಘಟನೆ ಅಧ್ಯಕ್ಷರು ಅವರು ಒಂದು ವಿಡಿಯೋ ಪ್ರಚಾರ ಮಾಡಿದ್ದಾರೆ. ಆ ವಿಡಿಯೋ ಪ್ರತಿಯೊಬ್ಬರು ಗೊತ್ತಿದೆ ಯಾವ ಸಂಘಟನೆ ಏನು ಅಂತ. ಅದ್ರ ಮುಖಾಂತರ ಎಲ್ಲ ಚಾಲಕರಿಗೆ ತೊಂದರೆಗಳು ನಡೀತಾ ಇರೋದು ನಿಜ. ಇಡೀ ಚಾಲಕರಿಗೆ ಕಷ್ಟಗಳು ಆಗ್ತಾ ಇರೋದು ನಿಜ. ನಮಗೆ ಉದ್ದೇಶ, ನಮ್ಮ ಟಾರ್ಗೆಟ್ ಏನಿದೆ, ಆನ್ಲೈನ್ ಸಮಸ್ಯೆಗಳಲ್ಲಿ ನಮಗೆ ತೊಂದರೆಗಳು ಆಗ್ತಾ ಇರೋದು. ಏನಾಗ್ತಾ ಇರೋದು? ಆನ್ಲೈನ್ ಸಮಸ್ಯೆಗಳಿಂದ ನಮಗೆ ತೊಂದರೆಗಳು ಆಗ್ತಾಯಿದೆ. ಇದಕ್ಕೆ ಮುಖಾಂತರ ಆರ್ ಟಿ ಅಧಿಕಾರರು ಇರಲಿ, ದೊಡ್ಡ ದೊಡ್ಡ ಅಧಿಕಾರ ಅವರು ಇರಲಿ, ಮನವಿ ಮಾಡ್ಕೊಳೋದು ಒಂದೇ. ಸರಿ, ಮನವಿ ಮಾಡ್ಕೊಳೋದು ಒಂದೇ. ಏನಂದರೆ, ಕೆಲವು ಸಂಘಟನೆ ಅಧ್ಯಕ್ಷರುಗಳು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಸಂಘಟನೆ ಅಧ್ಯಕ್ಷರುಗಳು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಮಾಹಿತಿಗಳು ಕೊಡ್ತಾ ಇದ್ದಾರೆ. ಕೆಲವು ಸಂಘಟನೆ ಅಧ್ಯಕ್ಷರುಗಳು ಬೇಡ ಅಂತ ಇದ್ದಾರೆ. ಇಡೀ ಚಾಲಕರು, ಕೆಲವು ಸಂಘಟನೆ ಚಾಲಕರು ಬೇಡ ಅಂತವ್ರೆ. ಏನಕ್ಕಂದರೆ, ಇವಾಗ ತೊಂದರೆಗಳು ಆಗ್ತಾ ಇರೋದು ಕಾರಣ, ಪ್ರತಿಯೊಬ್ಬರ ಕಷ್ಟ ಏನಾಗ್ತಾ ಇರೋದಂದರೆ, ಬೈಕ್ ಟ್ಯಾಕ್ಸಿಯಿಂದ ಪ್ರತಿಯೊಬ್ಬ ಡ್ರೈವರ್ಗೂ ತೊಂದರೆ ಆಗ್ತಾ ಇರೋದು. ಆನ್ಲೈನ್ ಸಮಸ್ಯೆಗಳಿಂದ ತೊಂದರೆಗಳು ಆಗ್ತಾಯಿದೆ. ಆ ತೊಂದರೆಗಳಿಗೆ ಬಿಟ್ಟು ಈಗ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂದರೆ, ಯಾವ ಥರ ಮೀಟ್ರ್ ರೇಟು ಜಾಸ್ತಿ ಮಾಡ್ತೀರಾ? ಇವಾಗಲೇ ಡ್ರೈವರ್ಗಳಿಗೆ ದುಡಿಮೆ ಇಲ್ಲ, ಕಷ್ಟದಲ್ಲಿದ್ದಾರೆ, ಪ್ರತಿಯೊಬ್ಬರು ತೊಂದರೆದಲ್ಲಿದ್ದಾರೆ. ಇವಾಗ ನೀವು ಮೀಟ್ರ್ ರೇಟು ಜಾಸ್ತಿ ಮಾಡಿ, ಹಾಲ್ ರೇಟು ಜಾಸ್ತಿ ಆಗಿದೆ, ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ. ಸರ್ಕಾರ ಏಕಾವಚಿಯಲ್ಲಿ ರೇಟ್ಗಳು ಜಾಸ್ತಿ ಮಾಡಿದೆ. ಮಾಹಿತಿ ನಮಗೆ ಕೊಟ್ಟಿಲ್ಲ, ಪರ್ಮಿಷನ್ ತೊಗೊಂಡಿಲ್ಲ ಅಂತೀರ. ಈಗ ನಾವು ಸರ್ಕಾರಕ್ಕೆ ಕೇಳೋದು ಏನಂದರೆ, ಮೀಟ್ರ್ ರೇಟು ಜಾಸ್ತಿ ಮಾಡಿದ್ರೆ ಡ್ರೈವರ್ಗಳಿಗೆ ಏನು ಸೌಲಭ್ಯಗಳಿದೆ? ಡ್ರೈವರ್ಗಳಿಗೆ ಸೌಲಭ್ಯಗಳು ಏನಿದೆ? ಮೀಟ್ರ್ ರೇಟು ಏನಕ್ಕೆ ಜಾಸ್ತಿ ಮಾಡಬೇಕು? ಪ್ರತಿಯೊಬ್ಬರು ಡ್ರೈವರ್ಗಳು ಇದ್ರ ಬಗ್ಗೆ ಮಾಹಿತಿ ಕೇಳಬೇಕಿದೆ. ಏನಕ್ಕಂದರೆ, ಮೀಟ್ರ್ ರೇಟು ಇವಾಗಿರೋದು ಮಿನಿಮಮ್ಮು 30 ರೂಪಾಯಿ. ಏನೋ ಈಗಿರೋದು ಮಿನಿಮಮ್ 30 ರೂಪಾಯಿ. ಯಾವ ಕಸ್ಟಮರು ಬಂದು ಜಾಸ್ತಿ ಮೀಟ್ರಿಗೆ ಹತ್ತುತ್ತಾ ಇಲ್ಲ. ಈಗ ಕೆಲವು ಸಂಘಟನೆಯವರು ಮೀಟ್ರ್ ರೇಟು ಜಾಸ್ತಿ ಮಾಡಂತ ಇರೋದು ಏನಕ್ಕೆ? ಅದೇ ಆನ್ಲೈನಲ್ಲಿ ಏನು ರೇಟ್ ಇದೆ, ಅದೇ ಆನ್ಲೈನ್ ರೇಟೇ ಇಡೀ ಕಸ್ಟಮರ್ಗಳು ಡ್ರೈವರ್ಗಳು ಕೊಡ್ತಾ ಇರೋದು ಒಂದು ರೇಟು. ನಮ್ಮ ಮೀಟ್ರಿಗಿಂತ ಏನು ರೇಟ್ ಇದೆ ಅದಕ್ಕಿಂತ 2 ಕಿಲೋಮೀಟ್ರ್ ಕಮ್ಮಿ ಡ್ರೈವರ್ಗಳಿಗೆ ಕಿಲೋಮೀಟ್ರ್ ಲೊಕೇಶನ್ ಕಮ್ಮಿ ಕೊಟ್ಟು ದುಡ್ಡುಗಳು ಅವರು ತಿಂತಾ ಇದ್ದಾರೆ. ಯಾರು? ಆನ್ಲೈನ್ ಸಮಸ್ಯೆಗಳು ತಿಂತಾ ಇದ್ದಾರೆ. ಇವಾಗ ಏನು ಮಹತ್ವ ಬಂದಿರೋದಂದರೆ, ಆನ್ಲೈನ್ ಸಮಸ್ಯೆಗಳಲ್ಲಿ ಏನಿದ್ರೂ ಅದು ಬಿಟ್ಟಾಗ್ಬಿಟ್ಟು ಈಗ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ನಮ್ಮ ERDO ಅಧ್ಯಕ್ಷರಿಗೂ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಆ ವಿಡಿಯೋ ಇದೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರಿಗೆ ವೈರಲ್ ಆಗ್ತಾಯಿದೆ ಆ ವಿಡಿಯೋ. ಪ್ರತಿಯೊಬ್ಬ ಡ್ರೈವರ್ಗೆ ನಾನು ಕೇಳೋದು ಒಂದೇ ಉದ್ದೇಶ, ಮೀಟ್ರ್ ರೇಟು ಜಾಸ್ತಿ ಆಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಆಗುತ್ತಾ? ನಮಗೆ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗೆ ನಾವು ಪರಿಹಾರ ಮಾಡ್ಕೋಬೇಕು. ಪ್ರತಿಯೊಬ್ಬ ಡ್ರೈವರು ಮನೆ ಕಷ್ಟ ಇದೆ, ಗಾಡಿ ಫೈನಾನ್ಸ್ಗಳು ಇ ಎಮ್ ಐಗಳು ಪ್ರತಿಯೊಂದಕ್ಕೆ ಕಷ್ಟ ಕಾರ್ಯ ಅಂತ ನಡೆಸ್ತಾ ಇದ್ದಾರೆ. ಅದು ಸರ್ಕಾರ ಆನ್ಲೈನ್ ಆ್ಯಪ್ಗಳು ಬಿಟ್ಟಿರೋದಕ್ಕೋಸ್ಕರ ಚಾಲಕರಿಗೆ, ಕ್ಯಾಬ್ ಡ್ರೈವರ್ಗಿರಲಿ, ಆಟೋ ಡ್ರೈವರ್ಗಳಿಗಿರಲಿ
ತೊಂದರೆಗಳು ನಡೀತಾ ಇರೋದು. ಪ್ರತಿಯೊಬ್ಬರು ಗೊತ್ತಿದ್ದೂ ಈಗ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಇದ್ದೀರಲ್ಲ, ಯಾವ ಪ್ರಕಾರ ಇದು? ಯಾವ ಪ್ರಕಾರನ ನೀವು ಹೋಗ್ಬಿಟ್ಟು RT ಅಧಿಕಾರಿ ಅವ್ರಿಗಿರಲಿ, ಕಮಿಷನರ್ ಆಫೀಸವ್ರಿಗಿರಲಿ ಮನವಿ ಪತ್ರಗಳು ಕೊಟ್ಬಿಟ್ಟು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಏನಕ್ಕೆ ಕೇಳ್ತಾ ಇದ್ದೀರಾ? ಹೋಗ್ಲಿ, ಈಗ ಮೀಟ್ರ್ ರೇಟು ಜಾಸ್ತಿ ಮಾಡ್ತಾರೆ. ಮೀಟ್ರ್ ರೇಟು ಗೌರ್ಮೆಂಟ್ ಕಡೆಯಿಂದ, ಸರ್ಕಾರ ಕಡೆಯಿಂದ ಜಾಸ್ತಿ ಮಾಡಿಸ್ತೀರಾ ನೀವು. ಡ್ರೈವರ್ಗಳಿಗೆ ಅನುಕೂಲಗಳು ಏನಾಗುತ್ತೆ ಅದರಲ್ಲಿ ಹೇಳಿ ಮಾಹಿತಿ? ಡ್ರೈವರ್ಗಳಿಗೆ ಯಾವ ಥರ ಸೌಲಭ್ಯಗಳಾಗುತ್ತೆ? ವರ್ಷಕ್ಕೊಂದ್ಸತಿ ಮೀಟ್ರ್ ಪಾಸಿಂಗ್ ಮಾಡಿಸ್ಬೇಕು, ಅದಕ್ಕೂ ನಾವು ದುಡ್ಡುಗಳು ಹಾಕ್ಬೇಕಲ್ವಾ? ಮತ್ತು ಆನ್ಲೈನ್ ಆ್ಯಪ್ಗಳು ಡಿಲೀಟ್ ಆಗೋವರೆಗೂ ಮೀಟ್ರ್ ರೇಟ್ ಏನಕ್ಕೆ ಜಾಸ್ತಿ ಮಾಡ್ತಾಯಿದ್ದೀರಾ? ಏನಕ್ಕೆ ನೀವು ಹೋಗ್ಬಿಟ್ಟು ಕೆಲವು ಸಂಘಟನೆ ಅಧ್ಯಕ್ಷರುಗಳು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಪರ್ಮಿಷನ್ಗಳು ಕೇಳ್ಕೊತಾ ಇದ್ದೀರಾ? ಅದೇ ಜಯನಗರ RTO ಕಚೇರಿಯಲ್ಲಿ ಮೀಟಿಂಗ್ ಇಕ್ಕಿದ್ರು. 23ನೇ ತಾರೀಕು ಮೀಟಿಂಗ್ ಇದೆ ಜಯನಗರ RTOದಲ್ಲಿ 11 ಗಂಟೆ ಬೆಳಿಗ್ಗೆ ಅಂತ. ಆ ಮೀಟಿಂಗು ಮುಂದೆ ಹೋಯ್ತು, ಆ ಮೀಟಿಂಗ್ ಆಗಿಲ್ಲ, ಆ ಮೀಟಿಂಗು ನಡೆದಿಲ್ಲ. ಪ್ರತಿಯೊಬ್ಬ ಡ್ರೈವರು ಕಮೆಂಟ್ ಮಾಡಿ ಏನಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬ ಡ್ರೈವರ್ ಗೊತ್ತಾಗ್ತಾ ಇದೆ. ಯಾಕಂದರೆ ಸಂಘಟನೆ ಅಧ್ಯಕ್ಷರುಗಳನ್ನೇ ಇದ್ರ ಬಗ್ಗೆ ಧ್ವನಿಗಳು ಎತ್ತಬೇಕು, ಸಂಘಟನೆ ಅಧ್ಯಕ್ಷರುಗಳನ್ನೇ ಮಾತಾಡಬೇಕಂತ ಏನೂ ಇಲ್ಲ. ನಿಮಗೆ ಕಾನೂನು ಪ್ರಕಾರ ಕೇಳೋಕ್ಕೆ ಅಧಿಕಾರಗಳಿದೆ. ಯಾವ ಥರ ಅಧಿಕಾರ, ಏನಕ್ಕೆ ಕಾನೂನು ಪ್ರಕಾರ ಕೇಳೋಕ್ಕೆ ನಿಮಗೆ ನ್ಯಾಯಗಳಿದೆ ಅಂದರೆ, ಇವಾಗ ನಿಮ್ಮ ತೊಂದರೆಗಳು ಏನಾಗ್ತಾ ಇರೋದು ಆನ್ಲೈನ್ ಸಮಸ್ಯೆಗಳಲ್ಲಿ. ಈಗ ನೀವು ಮೀಟ್ರ್ ಇಟ್ಕೊಂಡು ಬಾಡಿಗೆ ಹೊಡೆದ್ರೆ ಯಾವ ಕಸ್ಟಮರು ಮೀಟ್ರಿಗೆ ಹತ್ತುತ್ತಾ ಇಲ್ಲ. ಆನ್ಲೈನ್ ಏನು ರೇಟ್ ಇದೆ ಅದೇ ರೇಟ್ ಕೊಡ್ತೀನಿ ಬಾರಪ್ಪ ಅಂತ ಕಸ್ಟಮರ್ಗಳು ಮಾತಾಡ್ತವ್ರೆ. ಅದ್ರ ಬಗ್ಗೆ ಧ್ವನಿ ಎತ್ತಿ. ಸರ್ಕಾರ ಕಡೆಯಿಂದ ಕೊಟ್ಟಿರೋದು ಮೀಟ್ರ್ ಏನಕ್ಕೆ ನಮಗೆ ಕಿತ್ತಾಕಿ ಅಂತ ಅದ್ರ ಬಗ್ಗೆ ಮಾತಾಡ್ರಿ. ನೀವೊಂದು ಅಧ್ಯಕ್ಷರು ಆಗಿಬಿಟ್ಟು, ಸಂಘಟನೆ ಮುಖಂಡರಾಗ್ಬಿಟ್ಟು ನಮಗೆ ಮೀಟ್ರ್ ರೇಟು ಜಾಸ್ತಿ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಸಾರಿ ಸಚಿವರವ್ರಿಗೆ, ಆಯುಕ್ತರಿಗೆ, ಸರ್ಕಾರಕ್ಕೆ ನಿಯಮಗಳು ಮಾಡ್ಕೋತಾ ಇದ್ದೀವಿ. ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ, ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂದರೆ ಯಾವ ಕಡೆಯಿಂದ ಮೀಟ್ರ್ ರೇಟು ಜಾಸ್ತಿ ಮಾಡ್ತಾ ಇದ್ದೀರಾ? ಮಾಡಿಬಿಟ್ಟು ಡ್ರೈವರ್ಗಳಿಗೆ ಸಾಯಿಸ್ಬೇಕಂತ ಇದ್ದೀರಾ? ಡ್ರೈವರ್ಗಳಿಗೆ ಸಾಯಿಸ್ಬೇಕಂತ ಟಾರ್ಗೆಟ್ ಮಾಡಿದ್ರಾ? ಹೋಗ್ಲಿ, ಒಂದು ಕೆಲಸ ಮಾಡಿ. ನೀವು ಕೆಲವು ಸಂಘಟನೆ ಅಧ್ಯಕ್ಷರುಗಳು ಮನವಿ ಪತ್ರಗಳು ಕೊಟ್ಟಿದ್ರ, ಏನಕ್ಕೆ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ. ಅದು ಸರ್ಕಾರ RTO ಅಧಿಕಾರವರೆಗೂ ಹೋಗಿದೆ. ಏನೋ ಮೀಟ್ರ್ ರೇಟು ಜಾಸ್ತಿ ಮಾಡೋಕ್ಕೆ ಮೀಟ್ರ್ ರೇಟು ಜಾಸ್ತಿ ಮಾಡೋಕ್ಕೆ ಮೀಟ್ರಿಂಗು ಫಿಕ್ಸೆಡ್ ಆಗಿತ್ತು. ಜಯನಗರ RTOದಲ್ಲಿ 23ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ RTO ಕಚೇರಿಯಲ್ಲಿ ಮೀಟ್ರ್ ವಿಚಾರ ಮೀಟಿಂಗ್ ಇದೆ ಅಂತ. ಆ ಮೀಟಿಂಗು ಮುಂದೆ ಹೋಗ್ತಾ ಇದೆ. ಯಾವ ಚಾಲಕರು ಸೀಮಂತವಿಲ್ಲ, ಯಾವ ಚಾಲಕರು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಯಾವ ಚಾಲಕನಿಗೂ ಕೇಳ್ತಾ ಇಲ್ಲ. ಯಾವ ಚಾಲಕರು ಕೇಳ್ತಾ ಇಲ್ಲ. ಯಾರ್ಯಾರಿಗೆ, ಯಾವ್ಯಾವ ಚಾಲಕರಿಗೆ, ಯಾವ್ಯಾವ ಕ್ಯಾಬ್ ಡ್ರೈವರ್ಗೆ, ಆಟೋ ಡ್ರೈವರ್ಗಳಿಗೆ ಮೀಟ್ರ್ ರೇಟುಗಳು ಜಾಸ್ತಿ ಆಗಬೇಕಂತ ಇದೆ. ಪ್ರತಿಯೊಬ್ಬರು ಇದರಲ್ಲಿ ಕಮೆಂಟ್ ಮಾಡಿ ಕಳಿಸಿ. ಏನಕ್ಕಂದರೆ ಇದು ಏನಕ್ಕೆ ನೀವು ಕಮೆಂಟ್ ಮಾಡಿ ಅಂತ ಇದ್ದೀನಿ ಅಂದರೆ, ಈ ಲೈವ್ ವಿಡಿಯೋ ಅವ್ರಿಗೂ ಹೋಗುತ್ತೆ. ಏನಕ್ಕೆ ಹೋಗುತ್ತೆ? ಕೆಲವು ಸಂಘಟನೆ ಅಧ್ಯಕ್ಷರುಗಳು ಏನಂತ ಹೇಳ್ತಾರೆ, ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ವಿಡಿಯೋಗಳು ಮಾಡ್ತಾ ಇದ್ದಾರಲ್ಲ, ಅಂಥ ಅಧ್ಯಕ್ಷರುಗಳಿಗೆ ಇದು ಮಾಹಿತಿ. ಮೀಟ್ರ್ ರೇಟು ಜಾಸ್ತಿ ಮಾಡೋದು, ಅದಕ್ಕೆ ರೆಡಿ ಮಾಡೋಕ್ಕೆ ಬೇರೆ ದುಡ್ಡು ಖರ್ಚು ಮಾಡೋದು. ಈಗಾನೇ ಮೊದಲೇ ಬೈಕ್ ಟ್ಯಾಕ್ಸಿ ಕಮ್ಮಿ ಇರೋದು ವಿಚಾರಕ್ಕೆ ಯಾವ ಕಸ್ಟಮರು ಆಟೋದಲ್ಲಿ ಬರ್ತಾಯಿಲ್ಲ. ಏನೋ ಯಾವ ಕಸ್ಟಮರು ಜಾಸ್ತಿ ಬರ್ತಾಯಿಲ್ಲ. 10 ಗಂಟೆ ಆಯಿತು, ಡ್ಯೂಟಿ ಸತ್ತೋಯ್ತು. 10 ಗಂಟೆ ಆಯ್ತಂದರೆ ಡ್ಯೂಟಿ ಸತ್ತೋಯ್ತು. ಅಂಥ ಟೈಮಲ್ಲಿ ಆಟೋ ಚಾಲಕರಿಗೆ ಬದುಕೋದು ಒಂದು ದಾರಿ ಮಾಡಿಕೊಡಿ. ಡ್ರೈವರ್ಗಳಿಗೆ ಉಳಿಸೋದು ಒಂದು ನೀತಿ ಧರ್ಮ ಹೇಳ್ಕೊಡಿ. ಅದು ಬಿಟ್ಟು ನಾವು ಈ ಸಂಘಟನೆ ಅಧ್ಯಕ್ಷರು ನಾವು ಮನವಿ ಪತ್ರಗಳು ಕೊಡ್ತಾಯಿದ್ದೀವಿ, ನಾವು ನಿಮಗೆ ಬೇಡಿಕೆಗಳನ್ನು ಇಕ್ಕಿದ್ದೀವಿ, ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ. ಕಾನೂನು ಪ್ರಕಾರ ಇದು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಏನಕ್ಕೆ ಹೇಳ್ತಾ ಇದ್ದೀರಾ? ಎಷ್ಟು ಡ್ರೈವರ್ಗಳು ನಿಮಗೆ
ಮೀಟ್ರ್ ರೇಟು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ತೋರಿಸ್ಕೊಡಿ. ಇಲ್ಲ ಮೀಟ್ರ್ ರೇಟು ಜಾಸ್ತಿ ಆಗಿದ್ರೆ ಆನ್ಲೈನಲ್ಲಿ ಒಬ್ಬರು ಇಬ್ಬರು ಬಾಡಿಗೆ ಏನು ಹೋಗ್ತಾ ಇದೆ, ಮೊದಲೇ ಮೀಟ್ರಿಗಿಂತ ಕಮ್ಮಿ ಟೂ ವೀಲರ್ಗೆ ಹೋಗ್ತಾ ಇದೆ ಬಾಡಿಗೆಗಳು. ಏನೋ ನಮ್ಮ ಮೀಟ್ರಿಗಿಂತ ಕಮ್ಮಿ ಟೂ ವೀಲರ್ಗೆ ಬಾಡಿಗೆಗಳು ಹೋಗ್ತಾ ಇದೆ. ಅದ್ರ ಪ್ರಚಾರ ನೀವು ಮಾತಾಡೋದು ಬಿಟ್ಟು, ನೀವು ಸಂಘಟನೆ ಅಧ್ಯಕ್ಷರುಗಳು ಆಗಿಬಿಟ್ಟು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಮಾತಾಡ್ತಾ ಇದ್ದೀರಲ್ಲ, ಎಲ್ಲರಿಗೂ ನ್ಯಾಯ ಇದು? ಎಲ್ಲರಿಗೂ ಸರಿ ಇದು? ಹೇಳಿ ನೋಡೋಣ. ಎಲ್ಲರಿಗೂ ನ್ಯಾಯ, ಎಲ್ಲರಿಗೂ ಸರಿ? ಇಲ್ಲ ಸ್ವಾಮಿ, ಮೊದಲೇ ಇಲ್ಲಿ ಆನ್ಲೈನ್ ಆ್ಯಪ್ಗಳು ಬಂದು ಮೀಟ್ರಿಗಿಂತ ಕಮ್ಮಿ ರೇಟು ಒಬ್ರೊಬ್ರು ಕಾಂಪಿಟೇಷನ್ ನೋಡ್ಕೊಂಡು ಆನ್ಲೈನ್ ಸಮಸ್ಯೆಗಳು ಕಸ್ಟಮರ್ಗಳು ಡಿವೈಡ್ ಆಗ್ತಾ ಇದ್ದಾರೆ. ಡ್ರೈವರ್ಗಳಿಗೆ ದುಡಿಮೆಗಳು ಇಲ್ಲ. ಇಲ್ಲಿ ತಿಂಗಳು ಬಂದರೆ ಫೈನಾನ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ, EMI ಕಟ್ಟೋಕ್ಕಾಗ್ತಾಯಿಲ್ಲ, ಮನೆ ಬಾಡಿಗೆಗಳು ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಎಜುಕೇಟೆಡ್ ನೋಡೋಕ್ಕಾಗ್ತಾಯಿಲ್ಲ, ಪ್ರತಿಯೊಂದಕ್ಕೆ ತೊಂದರೆಗಳು ಆಗ್ತಾಯಿದೆ. ಅದು ಬಿಟ್ಟು ನೀವು ಅದೆಲ್ಲ ಕೆಲಸ ಕಾರ್ಯ ಬಿಟ್ಟು ಅದ್ರ ಬಗ್ಗೆ ಮಾತುಕತೆ ಮಾತಾಡೋದು ಬಿಟ್ಟು ನೀವು ಒಂದೇ ಸತಿ ಆ ಊರಲ್ಲಿ ಮೀಟ್ರ್ ರೇಟು ಜಾಸ್ತಿ ಆಗಿದೆ, ಈ ಊರಲ್ಲಿ ಮೀಟ್ರ್ ರೇಟು ಜಾಸ್ತಿ ಆಗಿದೆ, ಮೀಟ್ರು ಹೆಚ್ಚಿಗೆ ಮಾಹಿತಿ ತೊಗೊಂಡ್ಬನ್ನಿ, ಮೀಟ್ರ್ ರೇಟು ಜಾಸ್ತಿ ಮಾಡಿ, ಎಲ್ಲಿ 100 ರೂಪಾಯಿ ಕಮ್ಮಿ ಆಗುತ್ತೆ ಅಲ್ಲಿ ಬೇಕಂದ್ರೆ ನಾವು ಮೀಟ್ರ್ ರೆಡಿ ಮಾಡಿಸ್ಕೋತೀವಿ ಅಂತ ನೀವು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀರಲ್ಲ, ಯಾವ ಥರ ಇದು? ಎಲ್ಲರಿಗೂ ಮಟ್ಟ ಸರಿ ಇದು? ಪ್ರತಿಯೊಬ್ಬರು ಡ್ರೈವರೇ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗತ್ತೆ. ಪ್ರತಿಯೊಬ್ಬ ಕ್ಯಾಬ್ ಚಾಲಕರು ಧ್ವನಿ ಎತ್ತಿ, ಪ್ರತಿಯೊಬ್ಬ ಆಟೋ ಚಾಲಕರು ಧ್ವನಿ ಎತ್ತಬೇಕು. ಯಾಕಂದರೆ ಈ ಸಮಸ್ಯೆ ಬಂದಿರೋದು ಆಟೋ ಚಾಲಕರಿಗೆ, ಆಟೋ ಡ್ರೈವರ್ಗೆ. ಏನಕ್ಕೆ ಸಮಸ್ಯೆ, ಏನು ಪ್ರಾಬ್ಲಮ್, ಏನು ತೊಂದರೆ? ಮೀಟ್ರ್ ರೇಟು ಜಾಸ್ತಿ ಮಾಡಿದ್ರೆ ಆಟೋ ಡ್ರೈವರ್ಗೆ ಎಲ್ಲ ಪರಿಹಾರ ಆಗುತ್ತಾ? ಎಲ್ಲ ಸುಖಗಳು ಆಗುತ್ತಾ? ಪ್ರತಿಯೊಂದು ಕಡೆಯಿಂದ ಅನುಕೂಲ ಆಗುತ್ತಾ? ಮೊದಲೇ ನಿಮಗೆ ಮೀಟ್ರ್ ಹಾಕ್ತೀನಿ ಅಂದ್ರೂ ಕಸ್ಟಮರ್ ಕುತ್ಕೋತಾ ಇಲ್ಲ. ಆನ್ಲೈನಲ್ಲಿ ಏನು ರೇಟ್ ಇದೆ ಅದೇ ರೇಟ್ ಕೊಡ್ತೀನಿ ಅಂತ ಕಸ್ಟಮರ್ಗಳು ಹೇಳ್ತಾ ಇಲ್ವಾ? ಯಾವ ಪ್ಯಾಸೆಂಜರು ಹೇಳ್ತಾ ಇಲ್ವಾ ನಿಮಗೆ? ಮತ್ತೆ ಏನಕ್ಕೆ ಡ್ರೈವರ್ಗಳು ಒಬ್ಬ ಸಂಘಟನೆ ಅಧ್ಯಕ್ಷರು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಅದಕ್ಕೆ ನೀವು ಕಮೆಂಟ್ಗಳು ಮಾಡ್ತಾ ಇಲ್ಲ? ಏನಕ್ಕೆ ಅದಕ್ಕೆ ಉತ್ತರಗಳು ಕೇಳ್ತಾ ಇಲ್ಲ? ಎಷ್ಟು ದಿವಸ ಇನ್ನೋವರೆಗೂ ನಮ್ಮ ಡ್ರೈವರ್ಗಳು ನೀವು ಮೌನವಾಗಿ ಕುತ್ಕೊಳ್ತೀರಾ? ಎಷ್ಟು ದಿವಸ ಅಂತ ಇನ್ನೋವರೆಗೂ ಸೈಲೆಂಟಾಗಿ ಇರ್ತೀರಾ? ಇಡೀ ಆಟೋ ಚಾಲಕರು ಪರವಾಗಿ ಪ್ರತಿಯೊಬ್ಬ ಚಾಲಕರು ಧ್ವನಿ ಎತ್ತೋದು ಕೆಲಸ ಮಾಡಿ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಲ್ಲಿ ಕೆಲವು ಜನ ಡ್ರೈವರ್ಗಳು ಇದ್ದಾರೆ, ಬೇರೆ ಬೇರೆ ಮಿತ್ರ ಸಂಘಟನೆಯಲ್ಲಿ ಕೆಲವು ಜನ ಡ್ರೈವರ್ಗಳು ಇದ್ದಾರೆ. ಏನೋ ನೀವು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಕೆಲವು ಸಂಘಟನೆ ಅಧ್ಯಕ್ಷರುಗಳು ಹೋಗಿ ಅಲ್ಲಿ ಹೇಳ್ತಾ ಇದ್ದೀರಾ. ಸರ್ಕಾರಕ್ಕೆ ಹೇಳ್ತಾ ಇರೋದು, RTO ಅಧಿಕಾರಿಯವ್ರಿಗಿರಲಿ, ಕಮಿಷನರ್ಗಿರಲಿ, ಯಾರಿಗೂ ಇರಲಿ, ಪ್ರತಿಯೊಬ್ಬರಿಗೆ ಒಂದೇ ಮಾತು, ನೀವು ಏನು ಮಾಡಬೇಕಂತ ಇದ್ದೀರಾ, ಪ್ರೆಸ್ ಮೀಟಿಂಗ್ ಇಕ್ಕಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಅವ್ರಿಗೆ, ಪೇಪರ್ ಕಾರಿಗೆ ಪ್ರತಿಯೊಬ್ಬರು ಕರೆಸಿ ಪ್ರತಿಯೊಂದು ಆ ವಿಡಿಯೋಗೆ ಆ ಮುಖಾಂತರ ತಿಳಿಸ್ಕೊಡಿ. ಇಷ್ಟೊಂದು ಮೀಟ್ರ್ಗಳು ರೇಟ್ ಜಾಸ್ತಿ ಮಾಡಿ ಅಂತ ಇಷ್ಟೊಂದುಗಳು ಓಟು ಮುಂದೆ ಬಂದಿದೆ. ಇಷ್ಟೊಂದು ಸಂಘಟನೆ ಅಧ್ಯಕ್ಷರುಗಳು ಮೀಟ್ರ್ ರೇಟು ಜಾಸ್ತಿ ಬೇಡ ಅಂತ ಇಷ್ಟೊಂದು ಓಟ್ಗಳು ಬಂದಿದೆ ಅಂತ ಒಂದು ಓಟ್ಗಳು ನಿಯಮ ಮಾಡಿ, ಒಂದು ಓಟ್ ಮುಖಾಂತರ ನಿಯಮ ಮಾಡಿ. ಇಲ್ಲಿ ಏನಾಗುತ್ತೆ ಅಂದರೆ, ಸಂಘಟನೆಗಳು ಕಟ್ಕೊಂಡು ಅಧ್ಯಕ್ಷರುಗಳು ಏನೋ ಒಂದು 10-20 ಡ್ರೈವರ್ಗಳಿಗೆ ಅನುಕೂಲ ಆಗಿದ್ರೆ ಸಾಕು ಅಂತಾರೆ. ಇಲ್ಲಿ ಲಕ್ಷಾಂತರ ಡ್ರೈವರ್ಗಳು, ಸಾವಿರಾರು ಡ್ರೈವರ್ಗಳು ಸಾಯ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇಲ್ಲ. ಏನು ಹೇಳಿ? ಲಕ್ಷಾಂತರ ಡ್ರೈವರ್ಗಳು, ಸಾವಿರಾರು ಡ್ರೈವರ್ಗಳು, ಇಲ್ಲಿ ಆಟೋ ಡ್ರೈವರ್ಗಳು ಸಾಯ್ತಾ ಇರೋ ಪರಿಸ್ಥಿತಿ ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ಲ. ಇವಾಗ ನಾವು ಚಾಲಕರ ಪರವಾಗಿ ಧ್ವನಿ ಎತ್ತಿದ್ರೆ, ಚಾಲಕರ ಪರವಾಗಿ ನಾವು ಹೋರಾಟ ಮಾಡಿದ್ರೆ, ಚಾಲಕರ ಪರವಾಗಿ ನ್ಯಾಯಗಳು ಕೇಳಿದ್ರೆ ನಮ್ಮ ಟಾಂಗು, ನಮ್ಮ ಕಾಲು ಎಳೆಯೋಕ್ಕೆ ಬರ್ತಾರೆ. ಏನೋ ನಮಗೆ ರೋಡಿಗೆ ಎಳೆಯಕ್ಕೆ ಬರ್ತಾರೆ. ಅಂಥ ಸಂಘಟನೆ ಅಧ್ಯಕ್ಷರುಗಳು ಇದ್ದಾರೆ ಈಗ ನೋಡಿ. ಪ್ರತಿಯೊಬ್ಬ ಡ್ರೈವರ್ಗೆ ನಿಮಗೆ ಕೇಳೋಕ್ಕೆ
ಅನುಕೂಲಗಳಿದೆ, ಮಾಹಿತಿಗಳಿದೆ. ERDO ಅಧ್ಯಕ್ಷರು ಒಂದು ಲೈವ್ ವಿಡಿಯೋ ಮುಖಾಂತರ ಈಗ ನನಗೆ ಬಂದಿದೆ, ಅದು ಲೈವ್ ವಿಡಿಯೋ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಡ್ರೈವರು ಇದೇ ಫೇಸ್ಬುಕ್ಕಲ್ಲಿ ಕಮೆಂಟ್ ಕಳಿಸಿ, ಏನಂತ, ನಿಮಗೆ ಮೀಟ್ರ್ ರೇಟು ಜಾಸ್ತಿ ಬೇಕಾ ಬೇಡವಾ? ಯಾಕಂದರೆ ಕೆಲವು ಸಂಘಟನೆ ಅಧ್ಯಕ್ಷರುಗಳು ಹೋಗ್ಬಿಟ್ಟು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಮನವಿ ಪತ್ರಗಳು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ, ಫೇಸ್ಬುಕ್ಕಲ್ಲಿ ಮುಖಾಂತರ ಬಿಟ್ಟಿದ್ದಾರೆ. ಅದು ಪ್ರತಿಯೊಂದು ಕಡೆ ಪ್ರಚಾರ ಆಗ್ತಾಯಿದೆ. RTI ಅಧಿಕಾರವರಿರಲಿ, ಕಮಿಷನರ್ ಆಫೀಸ್ ಇರಲಿ, ಪ್ರತಿಯೊಬ್ಬರು ರಾಜಕಾರಣಿ ವ್ಯಕ್ತಿಗಳಿಗೆ ಪ್ರೆಸ್ ಮೀಟಿಂಗ್ ಕರಿತೀನಿ ಅಂತ ಯಾರೂ ಕರೆದಿಲ್ಲ. ಯಾವ ಸಂಘಟನೆ ಅಧ್ಯಕ್ಷರಿಗೂ ಯಾರೂ ಪ್ರೆಸ್ ಮೀಟಿಂಗ್ ಕರೆದಿಲ್ಲ. ಹೋಯ್ತು, ಅದು ಹಿಂದೆ ಹೋಯ್ತು, ಹಂಗೆ ಅದು. ಇವತ್ತೊಂದು ವಿಡಿಯೋ ಬಂದಿದ್ದ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಲೈವ್ ವಿಡಿಯೋ ಮುಖಾಂತರ ನಿಮಗೆಲ್ಲರೂ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಡ್ರೈವರ್ ನೀವು ಧ್ವನಿ ಎತ್ತಿ, ಏನಂತ ಆನ್ಲೈನ್ ಸಂಸ್ಥೆಗಳಲ್ಲಿ ಏನು ರೇಟ್ ಇದೆ ಅದಕ್ಕಿಂತ ಕಮ್ಮಿ ರೇಟು ಕೊಡ್ತಾ ಇದ್ದಾರೆ. ಇವಾಗೇ ಮೀಟ್ರ್ ರೇಟು 30 ರೂಪಾಯಿ ಇದೆ, ಕಸ್ಟಮರ್ ಕುತ್ಕೋತಾ ಇಲ್ಲ. ಈಗ 40 ರೂಪಾಯಿ 50 ರೂಪಾಯಿ ಮಾಡ್ಕೊಂಡು ಇಡೀ ಡ್ರೈವರ್ಗಳಿಗೆ 3 ನಾಮ ಆಗಿಬಿಟ್ಟು ರೋಡಿಗೆ ಕೆಲಸಬೇಡಿ. ಏನು ಹೇಳಿ, ಮೊದಲ ಸಾಲ ಮಾಡ್ಕೊಂಡಿದ್ದಾರೆ, ಎಷ್ಟೊಂದು ಡ್ರೈವರ್ಗಳು ಸಾಯ್ತಾ ಇದ್ದಾರೆ, ಎಷ್ಟೊಂದು ಡ್ರೈವರ್ ಕಷ್ಟದಲ್ಲಿದ್ದಾರೆ. ಇನ್ನು ಮೀಟ್ರ್ ರೇಟು ಜಾಸ್ತಿ ಮಾಡಿಬಿಟ್ಟು ಅವ್ರ ಮನೇಲಿರೋದು ಪಾತ್ರೆ ಸಾಮಾನು ಎಲ್ಲ ತೊಗೊಂಡ್ಬಂದು ರೋಡಿಗೆ ಹಾಕ್ಬಿಡಿ. ಇಡೀ ಡ್ರೈವರ್ಗಳು ಕುಟುಂಬಕ್ಕೆ ತೊಗೊಂಡ್ಬಂದು ರೋಡಿಗೆ ಕುಂದಿರಿಸ್ಬಿಡಿ. ಆವಾಗ ನಿಮಗೆ ಅನುಕೂಲಗಳು ಆಗುತ್ತೆ ಕೆಲವು ಅಧ್ಯಕ್ಷರುಗಳಿಗೆ ಅಲ್ಲ. ಸಮಯ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ನಾನೊಬ್ಬ ಚಾಲಕನಾಗಿ ಮಾತಾಡ್ತಾ ಇದ್ದೀನಿ, ಅಧ್ಯಕ್ಷ ಅಂತ ಮಾತಾಡ್ತಾ ಇಲ್ಲ. ಮೀಟ್ರ್ ರೇಟು ಜಾಸ್ತಿ ಮಾಡೋಕ್ಕೆ RTI ಅಧಿಕಾರವರಿರಲಿ, ಕಮಿಷನರ್ ಇರಲಿ, ಏನು ಮೀಟ್ರ್ ರೇಟು ನೀವು ಮೀಟಿಂಗ್ ಮಾಡಿ ಇದು ಮಾಡ್ತಾಯಿದ್ದೀರಾ, ಇಡೀ ಸಂಘಟನೆ ಅಧ್ಯಕ್ಷರುಗಳು ತಿಳಿಸ್ಕೊಡಿ, ಇಡೀ ಸಂಘಟನೆ ಚಾಲಕರು ತಿಳಿಸ್ಕೊಡಿ, ಇಡೀ ಬೆಂಗಳೂರು ನಗರ ಡ್ರೈವರ್ಗಳಿಗೆ ತಿಳಿಸ್ಕೊಡಿ ಮೀಟ್ರಿಗೆ ರೇಟು ಜಾಸ್ತಿ ಮಾಡ್ತಾಯಿದ್ದೀವಿ ಅಂತ. ಅದರಲ್ಲಿ ಓಟ್ ಮುಖಾಂತರ ಇಕ್ಕಿ, ಓಟ್ ಪೋಲಿಂಗ್ ಥರ ಎಷ್ಟು ಡ್ರೈವರ್ಗಳಿಗೆ ಮೀಟ್ರ್ ರೇಟು ಜಾಸ್ತಿ ಬೇಕಾಗಿದೆ, ಎಷ್ಟು ಡ್ರೈವರ್ಗಳಿಗೆ ಮೀಟ್ರ್ ರೇಟು ಬೇಡ ಅಂತ. ಪ್ರತಿಯೊಬ್ಬ ಡ್ರೈವರ್ ಇದ್ರ ಬಗ್ಗೆ ಧ್ವನಿ ಎತ್ತೋದು ಕೆಲಸ ಮಾಡಿ. ಯಾಕಂದರೆ ಮೀಟ್ರ್ ರೇಟು ಜಾಸ್ತಿ ಮಾಡಿ ಇವಾಗನೇ ದುಡಿಮೆಗಳು ಇಲ್ಲ. ಬೆಳಗಿಂದ ಸಾಯಂಕಾಲವರೆಗೂ ಒಂದು 500-600 ರೂಪಾಯಿ ದುಡಿದ್ರೆ 200-300 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕು, 50-100 ರೂಪಾಯಿ ಟೀ ಸಿಗರೇಟು. ಅಲ್ಲಿ ಮನೆಗೇನು ಬರೆ ಕೈ ಹೋಗ್ತಾ ಇದ್ದಾರೆ ಡ್ರೈವರ್ಗಳು. ಅವ್ರ ಫೈನಾನ್ಸ್ ಏನು ಕಟ್ತಾರೆ, ಅವ್ರ ತೋಣಿ ಸಾಲಗಳು ಏನು ಕಟ್ಟಿರ್ತಾರೆ, ಅವ್ರ ತೋಣಿ ಬಡ್ಡಿಗಳು ಏನು ತೊಗೋತಾರೆ, ಅವ್ರ ಗಾಡಿಗಳು EMIಗಳು ಏನು ಕಟ್ಟಿರ್ತಾರೆ, ಗಾಡಿಗಳು ಏನು ರೆಡಿ ಮಾಡ್ತಾರೆ. ನೀವು ಹೇಳ್ತಾ ಇದ್ದೀರಲ್ಲ, ಒಂದು ಆಟೋ ಸ್ಪೇರ್ ಪಾರ್ಟ್ಸು ರೇಟ್ ಜಾಸ್ತಿ ಆಗಿದೆ, ಅದಕ್ಕೂ ಟ್ಯಾಕ್ಸ್ ಆಗ್ತಾಯಿದ್ದಾರೆ ಅಂತ. ಅದ್ರ ಬಗ್ಗೆ ನೀವು ಕೇಳಿ, ಏನಕ್ಕೆ ಟ್ಯಾಕ್ಸ್ ಜಾಸ್ತಿ ಆಗ್ತಾಯಿದ್ದೀರಾ? ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡಿ ಅಂತ ಅದಕ್ಕೆ ಹೋರಾಟಕ್ಕೆ ನಿಂತ್ಕೊಳ್ಳಿ ಸ್ವಾಮಿ. ಅದು ಕೈ ಜೋಡಿಸಿ. ಅದು ಬಿಟ್ಬಿಟ್ಟು ನೀವು ಎಲ್ಲ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂದರೆ ಯಾವ ಕಾನೂನು ಪ್ರಕಾರ ನಿಮಗೆ ಮೀಟ್ರ್ ರೇಟು ಡ್ರೈವರ್ಗಳಿಗೆ ಜಾಸ್ತಿ ಮಾಡಿಕೊಡ್ತಾರೆ? ಡ್ರೈವರ್ಗಳು ಸಾಯ್ಬೇಕಾ? ನಿಮಗೆ ಮೀಟ್ರ್ಗಳು ರೇಟ್ ಜಾಸ್ತಿ ಮಾಡಿಕೊಡ್ತಾರೆ. ಎಷ್ಟು? 30 ರೂಪಾಯಿ ಇರೋದು ಕಡೆ 40 ರೂಪಾಯಿ ಮಾಡ್ಬೋದು, 50 ರೂಪಾಯಿ ಮಾಡ್ಬೋದು. 50 ರೂಪಾಯಿ 40 ರೂಪಾಯಿ ಮಾಡ್ರೆ ಡ್ರೈವರ್ಗಳು ಉದ್ಧಾರ ಆಗ್ತಾಯಿದ್ದಾರಾ? ಡ್ರೈವರ್ ಕಷ್ಟಗಳು ತೀರು ಹೋಗ್ತಾ ಇದೆಯಾ? ಡ್ರೈವರ್ಗಳಿಗೆ ಸೌಲಭ್ಯಗಳು ಆಗ್ತಾ ಇದೆಯಾ? ಹೇಳಿ ನೋಡೋಣ. ಮೀಟ್ರ್ ರೇಟ್ ಹೆಂಗೂ ಜಾಸ್ತಿ ಆಗುತ್ತೆ, ಆನ್ಲೈನ್ ಅವನು ಅಲ್ಲಿ ಟ್ಯಾಕ್ಸ್ ಹಾಕ್ತಾನೆ. ಏನಂತ, ಇಷ್ಟೊಂದು ಟ್ರಿಪ್ಗೆ ಬಾಡಿಗೆ ಇಷ್ಟು ಅಮೌಂಟ್ ಅಂತ ಹಾಕ್ತಾನೆ. ಇವಾಗ ಮೀಟ್ರ್ ರೇಟು ಜಾಸ್ತಿ ಮಾಡಿನೂ ಏನು ಪ್ರಯೋಜನ ಇದೆ? ಆನ್ಲೈನ್ ಸಮಸ್ಯೆಗಳು ಬೆಳೆಸ್ತಾ ಇದ್ದೀರಲ್ಲ. ಇನ್ನು ಆನ್ಲೈನ್ ಅವ್ರಿಗೆ ಇನ್ನೂ ನಾವು ಬೆಳೆಯೋಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀವಲ್ವ. ನಮ್ಮ ಮೀಟ್ರ್ ರೇಟು ಜಾಸ್ತಿ ಆಗೋಯ್ತು. ಮಿನಿಮಮ್ ಕಸ್ಟಮರು 40 ರೂಪಾಯಿ ಆಟೋದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 40 ರೂಪಾಯಿ ಏನು ಕೊಡೋಣ? 2 ವೀಲರ್ ಬುಕ್ ಮಾಡೋ ಅಂತ ಮಾಡ್ಕೊಂಡು ಹೋಗ್ತಾ ಇಲ್ವಾ? ಆನ್ಲೈನ್ ಆ್ಯಪಲ್ಲಿ ಮೀಟ್ರಿಗಿಂತ ಕಮ್ಮಿ ರೇಟ್ ಕೊಡ್ತಾ ಇದ್ದಾನೆ. ಮೀಟ್ರಿಗಿಂತ ಕಮ್ಮಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾನೆ. ಅದು ಪ್ರಚಾರ ಮಾಡಿ. ಅದು ಬಿಟ್ಬಿಟ್ಟು ಮೀಟ್ರ್ ರೇಟು ಜಾಸ್ತಿ ಮಾಡಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ RTI ಅಧಿಕಾರ ಅವ್ರಿಗೆ. ಸರ್ಕಾರ ನಿಯಮ ಕಡೆಯಿಂದ ನಮ್ಮ ಮನವಿ ಸ್ವೀಕರಿಸ್ಕೊಳ್ಳಿ. ಏನು ಸ್ವಾಮಿ ಇದು? ಮೀಟ್ರ್ ರೇಟು ಜಾಸ್ತಿ ಮಾಡೋಕ್ಕೆ ನಿಮ್ಮ ಮನವಿಗಳು ಸ್ವೀಕರಿಸ್ಕೊಡ್ತಾ ಇದ್ದಾರಾ? ಇಲ್ಲಿ ಸಾವಿರ ಚಾಲಕರು, ಲಕ್ಷಾಂತರ ಚಾಲಕರು ಮೀಟ್ರ್ ರೇಟು ಜಾಸ್ತಿ ಬೇಡ ಕಮ್ಮಿ ಮಾಡಿ ಅಂತ ಇದ್ದಾರೆ.
ಏನು ರೇಟ್ ಇದೆ ಅದೇ ರೇಟ್ ಇರಲಿ, ಆನ್ಲೈನ್ ಆ್ಯಪ್ಗಳು ಡಿಲೀಟ್ ಮಾಡಿ ಅಂತ ಇದ್ದಾರೆ. ಪ್ರತಿಯೊಬ್ಬ ಚಾಲಕರದ್ದು ಧ್ವನಿ ಇದು. ನಾನು ಒಬ್ಬ ಚಾಲಕನಾಗಿ ಹೇಳ್ತಾ ಇರೋದು. ನನ್ನ ಟಾರ್ಗೆಟು ನನ್ನ ಧ್ವನಿನೂ ಅದೇ ಇರೋದು. ನನ್ನ ಟಾರ್ಗೆಟು ನನ್ನ ಧ್ವನಿ ಅದೇ ಇರೋದು. ಮೀಟ್ರ್ ರೇಟ್ ಏನಿದೆ ಅದೇ ಇರಲಿ. ಕಸ್ಟಮರ್ಗಳು ಬಂದು ಆಟೋದಲ್ಲಿ ಕುತ್ಕೊಂಡು ಹೋಗ್ಲಿ, ಮೀಟ್ರ್ ಹಾಕ್ಕೊಂಡು ಹೋಗ್ತೀವಿ ನಾವು. 10-20 ರೂಪಾಯಿ ಕೇಳಿದ್ರೆ ಆಟೋ ಡ್ರೈವರು ದೌರ್ಜನ್ಯ ಮಾಡ್ತಾ ಇರೋದು, ರೌಡಿಸಮ್ ಮಾಡ್ತಾ ಇರೋದು, ದರೋಡೆ ಕೂಡ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಮೀಟ್ರ್ ರೇಟು ಜಾಸ್ತಿ ಮಾಡ್ರೆ ಆಗಲ್ವಾ? ಸ್ವಲ್ಪ ಏನು ಮಾತಾಡಬೇಕು, ಏನಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ. ರೆಡ್ ಕಲರ್ ಬ್ಯಾಚು ಈ ಆಡಿಯೋ ರಾಜ್ಯ ಅಧ್ಯಕ್ಷರು ನೀವು ನಿಂತ್ಕೊಂಡು ಮಾತಾಡಿದ್ರ, ಲೈವ್ ವಿಡಿಯೋನೂ ಇದೆ, ನಿಮ್ಮ ಸಂಘಟನೆ ಹೆಸರನ್ನು ಹೇಳಿದ್ರ. ಕೆಲವು ಊರುಗಳಲ್ಲಿ ಮೀಟ್ರ್ ರೇಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆ ಕಡೆ ಆನ್ಲೈನ್ ಇಲ್ಲ ಸ್ವಾಮಿ, ಆ ಕಡೆ ಆನ್ಲೈನ್ ಆ್ಯಪ್ಗಳಿಲ್ಲ, ಮೀಟ್ರ್ ರೇಟು ಜಾಸ್ತಿ ಆಗಿರ್ಬೋದು. ಬೆಂಗಳೂರು ನಗರದಲ್ಲಿ ಎಷ್ಟೊಂದು ಆನ್ಲೈನ್ ಆ್ಯಪ್ಗಳು ಇದೆಯಲ್ಲ. ಇರೋದು ಮೀಟ್ರ್ಗಳಿಗೆ ಕಸ್ಟಮರ್ಗಳು ಹತ್ತುತ್ತಾ ಇಲ್ಲ, ಇರೋದು ಇನ್ನೂ ಮೀಟ್ರ್ ರೇಟು ಜಾಸ್ತಿ ಗಳಿಗೆ ರೋಡ್ ಕರ್ಕೊಂಡು ಬಂದು ಏನೋ ಒಂದು ಗತಿ ತೋರಿಸ್ಬಿಡ್ಬೇಕಂತ ನೀವು ನಿರ್ಧಾರ ತಗೊಂಡಿದ್ದೀರ ಅಲ್ಲ. ಇಡೀ ಚಾಲಕರ ವರ್ಗಕ್ಕೆ, ಚಾಲಕರ ಕುಟುಂಬಕ್ಕೆ, ಚಾಲಕರು ಫ್ಯಾಮ್ಲಿಗೆ ಸಾಯಿಸ್ಬೇಕಂತ ಟಾರ್ಗೆಟ್ ಇಕ್ಕಿದ್ದೀರ ನೀವು ಅಲ್ಲ. ಏನಕ್ಕೆ ಸ್ವಾಮಿ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಇದ್ದೀರಾ ನೀವು? ಇಡೀ ಸಂಘಟನೆ ಅಧ್ಯಕ್ಷರು ನಿಮಗೆ ಪರ್ಮಿಷನ್ ಕೊಟ್ಟವ್ರಾ? ಇಡೀ ಸಂಘಟನೆ ಡ್ರೈವರ್ಗಳು ಇಲ್ಲ, ಇಡೀ ಬೆಂಗಳೂರು ನಗರ ಡ್ರೈವರ್ಗಳು ನಿಮಗೆ ಕಮೆಂಟ್ ಮಾಡಿದಾರಾ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ? ಕಂಪ್ಲೇಂಟ್ ಕಾಪಿಗಳು ಕೊಟ್ಟವ್ರಾ ಮೀಟ್ರ್ ರೇಟು ಜಾಸ್ತಿ ಮಾಡಿ ನಮಗೆ ಅಂತ? ಪ್ರತಿಯೊಬ್ಬ ಡ್ರೈವರ್ ಬಂದು ನಿಮಗೆ ಮಾಹಿತಿ ಕೊಟ್ಟಿದ್ದಾನಾ? ನಿಮಗೆ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಮಾಹಿತಿ ಕೊಟ್ಟಿದ್ದಾರಾ? ಎಷ್ಟು ಡ್ರೈವರ್ಗಳಿಗೂ ನಿಮ್ಮ ಬಂದು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ? ತೋರಿಸಿ ನಮಗೆ ನೋಡೋಣ. 5,000 ಜನ ಹೇಳಿದಾರ ಡ್ರೈವರ್ಗಳು? 10,000 ಡ್ರೈವರ್ ಹೇಳಿದಾರಾ? 1,00,000 ಡ್ರೈವರ್ಗಳು ಹೇಳಿದಾರಾ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ? 4 ಲಕ್ಷ ಚಿಲ್ಲರೆ, ಇಡೀ ಬೆಂಗಳೂರಿನಲ್ಲಿ 4 ಕೋಟಿ ಚಿಲ್ಲರೆ ಆಟೋ ಡ್ರೈವರ್ಗಳು ಇರೋದು. ಪ್ರತಿಯೊಬ್ಬ ಆಟೋ ಚಾಲಕನು ಧ್ವನಿ ಎತ್ತುತ್ತಾ ಇದ್ದಾನೆ. ಯಾರೋ ಹೇಳಿದ ಮಾತು ನಮ್ಗೇನಕ್ಕೆ ಮೀಟ್ರ್ ರೇಟು ಜಾಸ್ತಿ ಮಾಡ್ತಾ ಇದ್ದೀರಾ, ನಾವು ಸಾಯ್ಬೇಕೇನಂತ ಪ್ರಶ್ನೆಗಳು ಮಾಡ್ತಾ ಇದ್ದಾರಲ್ಲ ರೀ. ಅದು ಸ್ವಲ್ಪ ತಿಳ್ಕೊಳ್ಳಿ. ಅದು ಏನಕ್ಕಂತ ಹೇಳ್ತಾರೋ ಅದಂತ ಮಾಹಿತಿ ತಗೊಳ್ಳಿ. ಇಲ್ಲಾಂದ್ರೆ ಈ ಥರನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ. ನಾವು ಕೆಲವು ಸಂಘಟನೆ ಅಧ್ಯಕ್ಷರುಗಳು ಮೀಟ್ರ್ ರೇಟು ಜಾಸ್ತಿ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬ ಚಾಲಕರು ಈ ಜಗಕ್ಕೆ ಬಂದು ಸೇರ್ಪಡೆ ಆಗಿ ನೀವು ನಿಮ್ಮ ಅಭಿಪ್ರಾಯಗಳು ತಿಳಿಸ್ಕೊಡಿ ಅಂತ ಒಂದು ಲೈವ್ ವಿಡಿಯೋ ಮುಖಾಂತರ ತಿಳಿಸ್ಕೊಡಿ ನೋಡೋಣ. ತಿಳಿಸ್ಕೊಡಿ. ನಾನೊಂದು ಗ್ರೌಂಡ್ ನಿರ್ಧಾರ ಮಾಡ್ತೀನಿ, ನಾನೊಂದು ಪೇಜಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಲೈವ್ ಬಿಡ್ತೀನಿ. ಇಡೀ ಬೆಂಗಳೂರು ನಗರ ಎಷ್ಟು ಆಟೋ ಚಾಲಕರು ಇದ್ದಾರೆ, ಪ್ರತಿಯೊಬ್ಬರು ಇದೇ ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ಗಳು ಕಳಿಸಿ ಯಾರ್ಯಾರಿಗೆ ಮೀಟ್ರ್ ರೇಟು ಜಾಸ್ತಿ ಬೇಕಾಗಿದೆ, ಯಾರ್ಯಾರಿಗೆ ಬೇಡ ಅಂತ. ಏನಕ್ಕಂತ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಸಂಘಟನೆ ಅಧ್ಯಕ್ಷರುಗಳು ಏನು ಮಾಡ್ಕೋತಾ ಇದ್ದಾರೆ ಅಂದರೆ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಮನವಿ ಪತ್ರಗಳು ಕೊಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಡ್ರೈವರ್ಗಳಿಗೆ ಸಹಾಯ ಆಗುತ್ತಂತೆ, ಹೆಲ್ಪ್ ಆಗುತ್ತಂತೆ, ಮೀಟ್ರ್ ರೇಟು ಜಾಸ್ತಿ ಆಗುತ್ತೆ. ಪ್ರತಿಯೊಬ್ಬ ಡ್ರೈವರ್ಗಳು, ಕೆಲವು ಜನ ಎಜುಕೇಟ್ ಇದ್ರೆ, ಕೆಲವು ಜನ ಓದಕ್ಕೆ ಬರುತ್ತೆ, ಕೆಲವು ಜನ ಓದಕ್ಕೆ ಬರಲ್ಲ. ಅರ್ಥ ಆಯ್ತಾ? ಅಂಥ ಡ್ರೈವರ್ಗಳು ಒಂದು ಚಿಕ್ಕ ವಿಡಿಯೋ, ನನ್ನ ನಂಬರ್ ಬಂದು 9141802041 ನನ್ನ ವಾಟ್ಸಪ್ ನಂಬರು. ಈ ನಂಬರ್ಗೆ ಪ್ರತಿಯೊಬ್ಬರು ಡ್ರೈವರ್ಗೆ ಓದಕ್ಕೆ ಬರಲ್ಲ ಯಾರು ಡ್ರೈವರು, ಅವ್ರೊಂದು ವೀಡಿಯೋ ಮಾಡಿ ಕಳಿಸಿ, ಸರ್ ನಮಗೆ ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ. ಕೆಲವು ಡ್ರೈವರ್ಗಳು ಯಾರಿಗೆ ಮೀಟ್ರ್ ರೇಟು ಜಾಸ್ತಿ ಬೇಕಾಗಿದೆ ಅವ್ರು ಮಾಡಿ, ಯಾರಿಗೆ ಬೇಕಾಗಿಲ್ಲ ಅವರು ಮಾಡಿ. ಇಲ್ಲಿ ಕೆಲವು ಡ್ರೈವರ್ಗಳು ಏನು ಮಾಡ್ತಾರೆ, ನಮ್ಗೆ ಮೀಟ್ರ್ ರೇಟು ಜಾಸ್ತಿ ಬೇಕಾಗಿದೆ ಅಂತ ಆ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅಂತವ್ರೆ. ಕೆಲವು ಅಧ್ಯಕ್ಷರುಗಳು ಏನಂತಾರೆ, ನಮ್ಮ ಡ್ರೈವರ್ಗಳು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಪ್ರತಿಯೊಂದು ರೇಟ್ಗಳು ಜಾಸ್ತಿ ಮಾಡಿದೆ,
ನಮ್ಮ ಆಟೋ ಚಾಲಕರದ್ದು ಮೀಟ್ರ್ಗಳು ಜಾಸ್ತಿ ಆಗಬೇಕು, ನಮ್ಮ ಚಾಲಕರಿಗೆ ಒಂದು ನ್ಯಾಯ ಸಿಗುತ್ತೆ, ಒಂದು ಅನುಕೂಲಗಳು ಆಗುತ್ತೆ, ಆ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಪ್ರಚಾರಕ್ಕೆ ಒಂದೇ ಒಂದು ದಾರಿ, ಇಡೀ ಬೆಂಗಳೂರು ನಗರ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗೂ ಮೀಟ್ರ್ ಇದೆ, ಒಳಗಡೆ ಮೀಟ್ರ್ಗಳು ಫಿಟ್ಟಿಂಗ್ ಇದೆ, ಡ್ಯಾಶ್ ಬೋರ್ಡ್ ತವ. ಆಟೋ ಡ್ರೈವರ್ಗಳಿಗೆ ಈ ಥರ ಮೀಟ್ರ್ಗಳು ಇದೆ. ಪ್ರತಿಯೊಬ್ಬರು ಆಟೋ ಡ್ರೈವರ್ ಅವ್ರಿಗೆ ನೀವು ಇದೇ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡಿ, ಯಾರ್ಯಾರಿಗೆ ಮೀಟ್ರ್ ರೇಟು ಜಾಸ್ತಿ ಬೇಕು, ಯಾರ್ಯಾರಿಗೆ ಬೇಡ ಅಂತ. ಸರ್ಕಾರ ಕಡೆಯಿಂದ ಒಂದು ನಿಯಮ ಆಪ್ ಮಾಡಲಿ, ಇಡೀ ಸಂಘಟನೆ ಅಧ್ಯಕ್ಷರುಗಳಿಗೆ ಪ್ರೆಸ್ ಮೀಟಿಂಗ್ ಕರೀಲಿ. ಆ ಟೈಮಲ್ಲಿ ಏನು ನಡೀತಿದೆ ಸೋಷಿಯಲ್ ಮೀಡಿಯಾ ಮುಖಾಂತರ, ನ್ಯೂಸ್ ಚಾನಲ್ ಅವರು ಇರ್ಬೋದು, ಪತ್ರಿಕೆ ಅವರು ಇರ್ಬೋದು, ಪೇಪರ್ ಅವರು, ಪ್ರತಿಯೊಬ್ಬರು ಆ ಟೈಮಲ್ಲಿ ನಿಮಗೆ ಮಾಹಿತಿಗಳು ಕೇಳ್ತಾರೆ. ಇಡೀ ಬೆಂಗಳೂರು ನಗರ ಡ್ರೈವರ್ಗಳು ಧ್ವನಿ ಎತ್ತಬೇಕಾಗುತ್ತೆ. ಎಷ್ಟು ಜನ ಡ್ರೈವರ್ಗಳಿಗೆ ಮೀಟ್ರ್ ರೇಟು ಜಾಸ್ತಿ ಬೇಕು, ಎಷ್ಟು ಜನ ಮೀಟ್ರ್ ರೇಟು ಬೇಡ ಅಂತ ವಿರೋಧ ನಿಂತಿದ್ರ ಎಲ್ಲ ಕಮೆಂಟ್ಗಳು ಕಳಿಸ್ಬೇಕಾಗುತ್ತೆ, ಎಲ್ಲ ಸೋಷಿಯಲ್ ಮೀಡಿಯಾವ್ರಿಗೆ ತೋರಿಸ್ಕೊಡ್ಬೇಕಾಗುತ್ತೆ. ಯಾಕಂದರೆ ಕೆಲವು ಸಂಘಟನೆ ಅಧ್ಯಕ್ಷರುಗಳು ಮಾಡ್ತಾ ಇರೋದು ಕಾರಣನೇ ಇಡೀ ಬೆಂಗಳೂರು ನಗರದಲ್ಲಿ ಅಧ್ಯಕ್ಷರುಗಳಿಗೆ ಕೆಟ್ಟ ಹೆಸರು ಬರ್ತಾ ಇರೋದು. ಇಲ್ಲಿ ಮೀಟ್ರ್ ರೇಟು ಜಾಸ್ತಿ ಬೇಡ, ಏನು ಮೀಟ್ರ್ ರೇಟ್ ಇದೆ ಅದೇ ಮೀಟ್ರ್ ರೇಟಲ್ಲಿ ಜೀವನ ಮಾಡ್ಕೊಳ್ಳೋಣ. ಆನ್ಲೈನ್ ಸಮಸ್ಯೆಗಳು ದಲ್ಲಿಂದ ತೊಳ್ಕೊಂಡ್ರೆ ಸಾಕಪ್ಪ, ಇದು ಬೆಂಗಳೂರಿಂದ ದೂರ ಓಡೋಗಿದ್ರೆ ಸಾಕಪ್ಪ ಅಂತೀವಿ ಡ್ರೈವರ್ಗಳು. ಇಲ್ಲಿ ಕೆಲವು ಸಂಘಟನೆ ಅಧ್ಯಕ್ಷರುಗಳು ನೋಡ್ರೆ ಮೀಟ್ರ್ ರೇಟು ತೊಗೊಂಡು ಬಂದು ಕುಂದಿಸ್ಬಿಟ್ಟವ್ರೆ ತಿರ್ಗಾ. ಮೊನ್ನೆ ಎಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ, ಅದ್ರ ಬಗ್ಗೆ ಬ್ಯಾಟ್ರಿ ಗಾಡಿ, ಅದ್ರ ಬಗ್ಗೆ ಯಾವುದೋ ಆನ್ಲೈನ್ ಆ್ಯಪ್ಗಳು ಬಗ್ಗೆ. ಈಗ ಅದೆಲ್ಲ ಬಿಟ್ಟು ಅಧ್ಯಕ್ಷರುಗಳು, ಕೆಲವು ಸಂಘಟನೆ ಅಧ್ಯಕ್ಷರುಗಳು ಮೀಟ್ರ್ ರೇಟಿಗೆ ಬಂದು ಕುತ್ಕೊಂಡ್ಬಿಟ್ರು. ತಿರ್ಗಾ ರೌಂಡಾಗಿ ಹೋಗಿದ್ರು, ಸರ್ಕಲ್ ಸುತ್ಕೊಂಡ್ರು, ತಿರ್ಗಾ ಮೀಟ್ರ್ ರೇಟಿಗೆ ತೊಗೊಂಡು ಬಂದು ಕುತ್ಕೊಂಡ್ಬಿಟ್ರು. ಮೀಟ್ರ್ ರೇಟು ಜಾಸ್ತಿ ಮಾಡಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ, ನಿಮಗೆ ಕೈ ಜೋಡಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಂತ. ಪ್ರತಿಯೊಬ್ಬ ಡ್ರೈವರ್ ಕೈಯಲ್ಲೇ ಇದೆ, ಪ್ರತಿಯೊಬ್ಬ ಡ್ರೈವರ್ ಇದಕ್ಕೆ ಬೆಂಬಲವಾಗಿ ನೀವು ಮಾಹಿತಿ ಕೊಡಬೇಕಾಗುತ್ತೆ. ನೋಡಿ, ಪ್ರತಿಯೊಬ್ಬ ಸಂಘಟನೆಯಲ್ಲಿ ಅಧ್ಯಕ್ಷಣೆ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ನಿಮಗೆ ಯಾವುದು ಕೆಲಸಕ್ಕೆ ತೊಂದರೆಗಳು ಆಗ್ತಾಯಿದೆ, ಮೀಟ್ರ್ ರೇಟಿಂದ ಪ್ರತಿಯೊಬ್ಬರಿಗೆ ತೊಂದರೆ ಆಗೋದು ಕಂಪಲ್ಸರಿ ಗ್ಯಾರಂಟಿ ಬರ್ದು ಕೊಡ್ತೀನಿ ನಾನು. ಮೀಟ್ರ್ ರೇಟು ಜಾಸ್ತಿ ಆಗಿದ್ರೆ ಡ್ರೈವರ್ಗಳು ಮೂರ್ನಾಮ ಮಿಸ್ಸೇ ಇಲ್ಲ. ಮೊದಲೇ ದುಡಿಮೆಗಳು ಇಲ್ಲ. ಇಲ್ಲಿ ಬೆಳಗ್ಗೆ ಬಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 500-600 ದುಡಿಯೋದು, 200-300 ರೂಪಾಯಿ ತಿರ್ಗೋದು, ಗ್ಯಾಸ್ ಹಾಕ್ಸಿ ಖಾಲಿ ತಿರ್ಗೋದು. 10 ಗಂಟೆ ಇದ್ದರೆ ಡ್ಯೂಟಿ ಸತ್ತೋಯ್ತು. ಅದರಲ್ಲಿ ಮೀಟ್ರ್ ರೇಟು ಜಾಸ್ತಿ ಮಾಡ್ಕೊಳೋದು, ಆನ್ಲೈನ್ ಸಮಸ್ಯೆಗಳು ಬೆಳೀತಾ ಇದ್ದಾರೆ. ಅವ್ರಿಗೆ ನಾವು ಒಂದು ದಾರಿ ಮಾಡಿಕೊಡೋದು ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರುಗಳು. ಮೀಟ್ರ್ ರೇಟು ಜಾಸ್ತಿ ಮಾಡೋದು ಏನು, ಅವರು ಆನ್ಲೈನ್ ಸಮಸ್ಯೆಗಳಲ್ಲಿ ಒಂದು ಬಾಡಿಗೆಗೆ ಡ್ರೈವರ್ ಕಡೆಯಿಂದ 20 ರೂಪಾಯಿ 15 ರೂಪಾಯಿ ಅದು ಇದು ಅಂತ ಟ್ಯಾಕ್ಸು, ಪ್ಲಾಟ್ಫಾರ್ಮ್ ಚಾರ್ಜು, ಅದು ಇದು ಅಂತ ಅವರು ಅಲ್ಲಿ ತಗೋತಾ ಇರ್ತಾರೆ. ಇಲ್ಲಿ ಅಧ್ಯಕ್ಷರುಗಳು ಒಂದೊಂದು ಅಧ್ಯಕ್ಷರುಗಳು ಮೀಟ್ರ್ ರೇಟ್ ಜಾಸ್ತಿ ಮಾಡಿ ಡ್ರೈವರ್ಗಳಿಗೆ ಇದಿದೆ ಅದಿದೆ ತೊಗೊಂಡು ಬಂದು ಇನ್ನೊಂದು ದಿಕ್ಬಿಡೋದು. ಪ್ರತಿಯೊಬ್ಬರು ಚಾಲಕರು, ಪ್ರತಿಯೊಬ್ಬರು ಅಧ್ಯಕ್ಷರುಗಳು ಬೈಕ್ ಟ್ಯಾಕ್ಸಿ ವಿರೋಧಾಗಿ ಆನ್ಲೈನ್ ಸಮಸ್ಯೆ 4 ಆ್ಯಪ್ ಇದೆ: ಓಲಾ, ಊಬರ್, ನಮ್ಮ ಯಾತ್ರೆ, ರಾಪಿಡೋ. ನಮ್ಮ ಯಾತ್ರೆ ಆ್ಯಪು ಡ್ರೈವರ್ಗೆ ಅನುಕೂಲಗಳಾಗಲಿ ಫ್ರೀ ಆ್ಯಪ್ ಅಂತ ಬಿಟ್ಬಿಟ್ಟು ಈಗ ಡೈಲಿ 25 ರೂಪಾಯಿ ತೊಗೋತಾ ಇದ್ದೀರ. ನಮ್ಮ ಯಾತ್ರೆ ಆ್ಯಪು ಪ್ರತಿಯೊಬ್ಬ ಡ್ರೈವರ್ಗೂ ಗೊತ್ತಿದೆ, ಇದು ಫ್ರೀ ಆ್ಯಪ್ ಅಂತ ಬಿಟ್ಟಿರೋದು. ಡ್ರೈವರ್ಗಳಿಗೆ ಹೆಲ್ಪ್ ಆಗಲಿ ಅಂತ ಫ್ರೀ ಆ್ಯಪ್ ಬಿಟ್ಟಿರೋದು. ಡೈಲಿ 25 ರೂಪಾಯಿ 20 ರೂಪಾಯಿ ಕಟ್ ಮಾಡ್ತಾಯಿದ್ದೀರ ನಮ್ಮ ಯಾತ್ರೆ. ಅದರಲ್ಲಿ ಓಲಾದಲ್ಲೂ ಕಮಿಷನ್ ಹೊಡಿತಾ ಇದ್ದಾರೆ, ಪ್ಲಾಟ್ಫಾರ್ಮ್ ಚಾರ್ಜು ಆ ಚಾರ್ಜು ಅಂತ. ರಾಪಿಡೋನು ಹೊಡಿತಾವನೆ, ಊಬರ್ ಅವನು ಹೊಡಿತಾ ಇದ್ದಾನೆ. ಅದಕ್ಕೆ ವಿರೋಧವಾಗಿ ನಿಂತ್ಕೊಳ್ಳಿ ಸ್ವಾಮಿ. ಡ್ರೈವರ್ಗೆ ನ್ಯಾಯ ಕೊಡಿಸಿ, ಡ್ರೈವರ್ಗಳಿಗೆ ಬೆಳೆಸಿ, ಡ್ರೈವರ್ಗಳಿಗೆ ಉದ್ಧಾರ ಮಾಡಿ. ಅಂದರೆ ಅದೆಲ್ಲ ಬಿಟ್ಟರು ಮೀಟ್ರ್ ರೇಟು ಜಾಸ್ತಿ ಮಾಡಿ ಅಂತ ತೊಗೊಂಡು ಬಂದು ಇಟ್ಬಿಟ್ರು. ಇಲ್ಲಿ ಪ್ರತಿಯೊಬ್ಬ ಡ್ರೈವರ್ಗೆ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24/7. ಇದೇ ನನ್ನ ಫೇಸ್ಬುಕ್ಕಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ.
ಇದೇ ಫೇಸ್ಬುಕ್ಕಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ. ಯಾರು ಉತ್ತರ ಕೇಳಬೇಕಂತ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಯಾಕಂದರೆ ಚಾಲಕರ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ನಾವು ಕೆಟ್ಟವ್ರಾಗ್ತಾ ಇದ್ದೀವಿ. ಅದಕ್ಕೋಸ್ಕರ ಚಾಲಕರಿಗೆ ಧ್ವನಿ ಎತ್ತಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24x7. ಪ್ರತಿಯೊಬ್ಬರಿಗೆ ನಮ್ಮ ಡ್ರೈವರ್ಗಳಿಗೆ ಕೆಲವು ಮಾಹಿತಿಗಳು ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಪ್ರತಿಯೊಬ್ಬರು ಡ್ರೈವರ್ಗಳು, ನಮ್ಮ ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ಗಳು ನಿಮ್ಮ ತೀರ್ಮಾನ, ನಿಮ್ಮ ಅನಿಸಿಕೆ ಏನಿದೆ ಅಂತ ಇದೇ ಫೇಸ್ಬುಕ್ ವೀಡಿಯೋದಲ್ಲಿ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಇದರಲ್ಲಿ ಎಷ್ಟು ಕಮೆಂಟ್ಗಳು ಬಂದಿರುತ್ತೆ ಅಷ್ಟು ಕಮೆಂಟು ನಾನು ಆಪೋಸಿಟ್ ಅವ್ರಿಗೆ ತೋರಿಸ್ಕೊಡ್ತೀನಿ. ಆಪೋಸಿಟ್ ವ್ಯಕ್ತಿಗಳಿಗೆ ನಾನು ತೋರಿಸ್ಕೊಡೋಕ್ಕೆ ಇದೊಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಈ ವಿಡಿಯೋ ಮುಖಾಂತರ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಲೈವ್ ವಿಡಿಯೋ ಅಂದರೆ, ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಇರೋದೇ ಡ್ರೈವರ್ಗಳು. ಫೇಸ್ಬುಕ್ ಇರಲಿ, ಯೂಟ್ಯೂಬ್ ಇರಲಿ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತೀರಾ. ಓವರ್ ಯೂಸ್ ಮಾಡ್ತಾ ಇರೋ ಡ್ರೈವರ್ಗಳು ಏನಂದರೆ ಫೇಸ್ಬುಕ್ಕು. ಅದಕ್ಕೋಸ್ಕರನ ಫೇಸ್ಬುಕ್ ಮುಖಾಂತರನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಮುಖಾಂತರನೂ ತಿಳಿಸ್ಕೊಡ್ತೀನಿ. ಯೂಟ್ಯೂಬು ಅಂತ ಇದೆ, ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಅಂತ ಯೂಟ್ಯೂಬ್ ಇದೆ. ಅದರಲ್ಲೂ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸ್ಕೊಡ್ಬೋದು. ಮೀಟ್ರ್ ರೇಟು ಜಾಸ್ತಿ ಆಗಿದ್ರೆ ಡ್ರೈವರ್ಗಳು ಪರಿಸ್ಥಿತಿ ಏನಾಗುತ್ತೆ, ನಿಮ್ಮ ದುಡಿಮೆಗೆ ಯಾವ ಥರ ತೊಂದರೆಗಳು ಆಗುತ್ತೆ, ನಾಳೆ ದಿವಸ ನಿಮ್ಗೆ ಏನೇನು ಕಷ್ಟಗಳು ಆಗುತ್ತೆ ಅಂತ ನೀವೇ ಟ್ಯಾಗ್ ಮಾಡಿ, ನೀವೇ ತಿಳಿಸ್ಕೊಡಿ. ನನ್ನ ಕೈಯಲ್ಲಿ ಆಗೋಷ್ಟು ನಾನು ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಪ್ರತಿಯೊಬ್ಬರು ಚಾಲಕರು, ಆ ಸಂಘಟನೆ, ಈ ಸಂಘಟನೆ, ಆ ಅಧ್ಯಕ್ಷರು, ಈ ಅಧ್ಯಕ್ಷರು, ಆ ಡ್ರೈವರ್, ಈ ಡ್ರೈವರ್ ಅಂತ ಇಲ್ಲ, ಪ್ರತಿಯೊಬ್ಬರು ಡ್ರೈವರು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಯಾಕಂದರೆ ಚಾಲಕರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾನು ತಪ್ಪು ಮಾಡಿದರೆ ಯಾರು ಇದರಲ್ಲಿ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಫೋನ್ ಮಾಡಿ, ಬೇಕಂದರೆ ನಿಮ್ಮ ಮನಸ್ಸಿಗೆ ನಾನು ತಪ್ಪು ಮಾಡ್ತಾಯಿದ್ದೀನಿ ಅನ್ನೋ ಕಮೆಂಟಲ್ಲಿ ಬರ್ದಾಕಿ. ಸೈಯದ್ ಅವರೇ, ನೀವು ಮಾಡ್ತಾ ಇರೋದು ತಪ್ಪು, ಈ ಥರ ಡ್ರೈವರ್ಗಳಿಗೆ ಮೀಟ್ರಿಂದ ಅನುಕೂಲಗಳು ಆಗ್ತಾಯಿದೆ ಅಂದ್ರೂ ಇದರಲ್ಲೇ ತಿಳಿಸ್ಕೊಡಿ. ಸೈಯದ್ ಅವರೇ, ನೀವು ಮಾತಾಡ್ತಾ ಇರೋದು ಮೀಟ್ರ್ ವಿಚಾರ ಕರೆಕ್ಟಾಗಿದೆ, ಈ ಮೀಟ್ರ್ ವಿಚಾರ ಡ್ರೈವರ್ಗಳಿಗೆ ತೊಂದರೆ ಆಗ್ತಾಯಿದೆ ಅಂದರು ಇದೇ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ. ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದು ನಾನು, ಪ್ರತಿಯೊಬ್ಬರು ಚಾಲಕರಿಗೆ ಹೇಳ್ತಾ ಇದ್ದೀನಿ. ಇಡೀ ಬೆಂಗಳೂರು ನಗರಕ್ಕೆ ಎಷ್ಟು ಆಟೋ ಡ್ರೈವರ್ಗಳಿದ್ದಾರೆ, ಎಷ್ಟು ಕ್ಯಾಬ್ ಡ್ರೈವರ್ಗಳಿದ್ದಾರೆ, ಪ್ರತಿಯೊಬ್ಬರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್.